ಹಾಯ್ ಹಲೋ ನಮಸ್ಕಾರ. ಮತ್ತು ಹೆಂಗಿದ್ರಿ? ಕುಂದಾಪುರದವರು, ಉಡುಪಿಯವರು, ಮಲ್ಪೆಯವರು, ಕಟ್ಪಾಡಿಯವರು, ಕಾಪು ಅವರು, ಬೈಂದೂರವರು ಎಲ್ಲರಿಗೂ ನಮಸ್ಕಾರ. ನಾನು ರಘುಪಾಂಡೇಶ್ವರ್. ನಿಮ್ಗೆ ಗೊತ್ತಿರ್ಬೋದು, ಶಾಕ್ ಆಗ್ಬೋದು ನಿಮಗೆ. ACR ನೆಟ್ ಸುವರ್ಣ ಚಾನಲ್ ಮೈಕ್ ಇರೋ, ಲೋಗ ಇರೋ ಈ ಮೈಕ್ ಹಿಡ್ಕೊಂಡು ನಿಮ್ಮ ಮುಂದೆ ನಿಂತಿದೆ. ಕಾರಣ ಏನಂದರೆ, ಎಲ್ರಿಗೂ ಗೊತ್ತು 2024 ಲೋಕಸಭಾ ಚುನಾವಣೆ ಕಾವು ಏರ್ತಾ ಇದೆ. ಅದಲ್ಲದೆ ಕರಾವಳಿ ಭಾಗದಲ್ಲೂ ಮಂಗಳೂರು ಟು ಭಟ್ಕಳ ತನಕ ಬಿಸಿಲು, ಬೆವರು, ಇದರ ಕಾವು ಜಾಸ್ತಿ. ನೋಡಿ, ಒಂದಿಷ್ಟು ಬೋಟ್ಗಳು, ಒಂದಿಷ್ಟು ಮೀನುಗಳು, ಒಂದಿಷ್ಟು ಕೆಲಸ ಮಾಡುವವರು, ಫಿಶರ್ಸ್ ಮ್ಯಾನ್ಗಳು ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ಈ ಲೋಕಸಭಾ ಚುನಾವಣೆಯಲ್ಲಿ ಅವರ ಒಲವು ಯಾರ ಕಡೆ, ಅವರು ಯಾರನ್ನು ಗೆಲ್ಲಿಸ್ತಾರೆ, ಅವರ ಅಭಿಪ್ರಾಯ ಏನಂತ ಕೇಳ್ಕೊಳ್ಳೋದಕ್ಕೆ ACR ನೆಟ್ ಸುವರ್ಣ ಚಾನಲ್ ಅವರು ನನ್ನ ವೋಟು ನನ್ನ ಮಾತು ಎನ್ನುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಮಾತಾಡೋಣ, ಅವರ ಅಭಿಪ್ರಾಯನ ಕೇಳೋಣ. ಬನ್ನಿ. ಕರಾವಳಿ ಅಂದ ತಕ್ಷಣ ಎಲ್ರಿಗೂ ಗೊತ್ತು, ಸಿಕ್ಕಾಪಟ್ಟೆ ಊರಿ. ನಮಗೆಲ್ಲ ಹೇಳೋದು ಹೇಗೆ ತಡ್ಕೋತೀರಿ ಮರ್ರೆ ಸೆಕೆ ಅಂತ. ಆ ಸೆಕೆ ಜೊತೆಗೆ ಈಗ ಇಲೆಕ್ಷನ್ ಸೆಕೆ ಶುರುವಾಗಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ವೋಟು, ನಿಮ್ಮ ಒಲವು ಯಾವ ಪಕ್ಷದ ಕಡೆ? ಪಕ್ಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ಜನರಿಗೆಲ್ಲ ಒಳ್ಳೆ ಕೆಲಸ ಮಾಡಿ ಕೊಡ್ತಾರೆ, ಅವರಿಗೆ ವೋಟ್ ಹಾಕೋದು. ಆದರೆ ಒಂದು ಒಳಗಿಂದ ಒಂದು ಅಭಿಮಾನ ಇರ್ತದೆ, ನಮ್ಮವರು ಅಥವಾ ನಮ್ಮ ಒಳ್ಳೆಯ ಅಭ್ಯರ್ಥಿ ಅಂತ ಇರುತ್ತೆ. ಈಗ BJPಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಹಾಗೆ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಸ್ಪರ್ಧಿಯಾಗಿದ್ದಾರೆ. ಇಬ್ಬರು ಒಳ್ಳೆ ಇದ್ದಾರೆ ಕ್ಯಾಂಡಿಡೇಟ್, ಇಬ್ಬರು ಒಳ್ಳೆ ಅಭ್ಯರ್ಥಿ, ಇಬ್ಬರು ಒಳ್ಳೆ ಕೆಲಸ ಮಾಡ್ತಾರೆ. ಇಬ್ಬರು ಹಿಂದೆ ಕೆಲಸ ಮಾಡಿದವರೇ ಮಾಡ್ತಾರೆ, ಯಾರಿನ್ನಾದರೂ ಮಾಡ್ತಾರೆ. ಓಕೆ. ಈಗ ಲಾಸ್ಟ್ ಟೈಮು ಈ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರಿದ್ದರು. ಅವರು ಹೇಗೆ ಕೆಲಸ ಮಾಡಿದಾರಾ? ಈ ಸಾರಿ ಅವರು ಇಲ್ಲ, ಇಲ್ಲಿ ಬೆಂಗಳೂರು ಯಾವುದು ಕ್ಷೇತ್ರದಲ್ಲಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಅವರು ಮಾಡಿಲ್ಲ ಅಂತ ಅವರಿಗೆ ಸೀಟ್ ಸಿಗಲಿಲ್ಲ ಇಲ್ಲಿ. ಓಕೆ, ಹಾಗೆ. ಅವರು ಕೆಲಸ ಮಾಡಿಲ್ಲ ಅನ್ನೋ ಉದ್ದೇಶಕ್ಕೆ ಅವರಿಗೆ ಸೀಟ್ ಸಿಕ್ಕಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಯಾವ ಪಕ್ಷದ ಮೇಲೆ? ನಮ್ಮ ಒಲವು BJP ಪಕ್ಷದ ಮೇಲೆ ಉಂಟು. ನಮ್ಮದು ಇವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಸ್ವಲ್ಪ ಎಲ್ಲ ಕೆಲಸ ಮಾಡಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರಿ ಅವರ ಮೇಲೆ ನಿಮ್ಮ ಒಲವಿದೆ. ಜೊತೆಗೆ ಓಕೆ, BJP ಪಕ್ಷದ ಬಗ್ಗೆ ಈಗ ಕಾಂಗ್ರೆಸ್ನವರು ಒಂದಿಷ್ಟು ಉಚಿತವಾಗಿ ಒಂದಿಷ್ಟು ಫ್ರೀಗಳನ್ನೆಲ್ಲ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಫ್ರೀ ಕೊಟ್ಟಿದ್ದಾರೆ, ಇನ್ನೊಂದು ಎಣ್ಣೆಗೆಲ್ಲ ಏರಿಸಿ ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲ ಆಚೆ ಈಚೆಯಿಂದ ತೆಗೆದು ಆಚೆಯಿಂದ ಕೊಡ್ತಿದ್ದಾರೆ ಅಷ್ಟೇ. ಓಕೆ. ಈ ಎಲ್ಲ ಎಣ್ಣೆಗೆ ಕೊಟ್ರಿಗೆ ಅಷ್ಟೇ 20 ರೂಪಾಯಿ ಜಾಸ್ತಿ ಎಲ್ಲ ಇದು ಫ್ರೀ ಕೊಟ್ಟು ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು. ಕಾಂಗ್ರೆಸ್ ಬಂದರೆ, ಕಾಂಗ್ರೆಸ್ ಒಂದು ವೇಳೆ ಕಾಂಗ್ರೆಸ್ ಬಂತು ಅಂತಿದ್ರೆ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ? ರಾಹುಲ್ ಅವರಾಗಬೇಕಾ, ಖರ್ಗೆ ಅವರಾಗಬೇಕಾ, ಅಥವಾ ಮೋದಿ ಅವರೇ ಕಂಟಿನ್ಯೂ ಆಗಿ ಇರಬೇಕಾ? ಮೋದಿ ಅವರೇ ಇರಬೇಕಾಗ್ತದಲ್ಲ, ಅವರು ರಾಹುಲ್ ಹೇಗೆ ಆಗುತ್ತೆ? ಮೋದಿ ಅವರೇ ಬೇಕು. ಕಳೆದ 10 ವರ್ಷ ಇದ್ದಾರೆ, ಇನ್ನು ಕೂಡ ಅವರು ಇರಬೇಕನ್ನುವ ಒಂದು ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.